ಬಿಗ್ ಬಾಸ್ ಕನ್ನಡ ಸೀಸನ್ 12 ಅದ್ಭುತವಾಗಿ ಮೂಡಿಬರ್ತಾ ಇದೆ. ಅದರಲ್ಲೂ ಒನ್ ಮ್ಯಾನ್ ಶೋ ಎಂಬಂತೆ ಗಿಲ್ಲಿ ನಟ ಎಲ್ಲ ಸ್ಪರ್ಧಿಗಳಿಗೂ ಕೂಡ ಪೈಪೋಟಿ ಕೊಟ್ಟು ಮಾತಿನಲ್ಲೇ ಮೋಡಿ ಮಾಡ್ತಾ ಕರುನಾಡಿನ ಜನತೆಯ ಮನಗೆದ್ದಿದ್ದಾರೆ. ಈ ವಾರ ಬಿಗ್ ಬಾಸ್ ಮನೆಯಲ್ಲಿ ಫ್ಯಾಮಿಲಿ ರೌಂಡ್ ನಡೀತಿದೆ. ಹೌದು, ಮನೆಯಲ್ಲಿರುವಂತಹ ಸ್ಪರ್ಧಿಗಳ ಕುಟುಂಬಸ್ಥರು ದೊಡ್ಡ ಮನೆಗೆ ಎಂಟ್ರಿಯನ್ನ ಕೊಟ್ಟು ತಮ್ಮವರ ಜೊತೆಗೆ ಒಳ್ಳೆ ಟೈಮ್ ಸ್ಪೆಂಡ್ ಮಾಡೋದರ ಜೊತೆಗೆ ಒಂದಷ್ಟು ಸಲಹೆ ಸೂಚನೆಗಳನ್ನ ಕೊಟ್ಟು ಮನೆಯಿಂದ ಹೊರಬರ್ತಿದ್ದಾರೆ. ಅದರಲ್ಲಿ ಬಿಗ್ ಬಾಸ್ ಮನೆಗೆ ಬಂದಂತಹ ಕೆಲ ಸ್ಪರ್ಧಿಗಳ ಮನೆಯವರು ಮುಂದಿನ ಕ್ಯಾಪ್ಟನ್ ಯಾರಾಗಬೇಕು ಅಂತ ಹೇಳಿ ಆಯ್ಕೆ ಮಾಡುವ ಅವಕಾಶ ಸಿಕ್ಕಾಗ ಬಹುತೇಕರು ಕ್ಯಾಪ್ಟನ್ ಆಗೋದಕ್ಕೆ ಗಿಲ್ಲಿಯವರಿಗೆ ಮತ ಹಾಕಿದ್ದಾರೆ. ಅಷ್ಟೇ ಅಲ್ಲದೆ ಎಲ್ಲರೂ ಗಿಲ್ಲಿಯೇ ತಮ್ಮ ಫೇವರೇಟ್ ಕಂಟೆಸ್ಟೆಂಟ್ ಅನ್ನೋದನ್ನ ಕೂಡ ಹೇಳ್ಕೊಂಡಿದ್ದಾರೆ. ಇದ್ರ ಬಗ್ಗೆನೇ ಮನೆಯ 3 ಸದಸ್ಯರು ಲೈಟ್ಸ್ ಆಫ್ ಆದ್ಮೇಲೆ ಬೆಡ್ರೂಮ್ ಏರಿಯಾದಲ್ಲಿ ಮಾತನಾಡಿಕೊಂಡಿರುವುದು ಸಾಕಷ್ಟು ಚರ್ಚೆಗೆ ಎಡೆ ಮಾಡಿಕೊಟ್ಟಿದೆ. ಅದರಲ್ಲೂ ಗಿಲ್ಲಿ ಜೊತೆಗೆ ಚೆನ್ನಾಗಿದ್ಕೊಂಡೇ ಈ ರೀತಿ ಬೆನ್ನ ಹಿಂದೆ ಮಾತನಾಡಿದ್ದು ಎಷ್ಟರ ಮಟ್ಟಿಗೆ ಸರಿ ಅಂತ ಅನೇಕ ಮಂದಿ ಈ ಮೂವರನ್ನ ಕುಟುಕ್ತಿದ್ದಾರೆ. ಅವರು ಬೇರಾರೂ ಅಲ್ಲ, ರಘು, ಸೂರಜ್ ಮತ್ತು ರಕ್ಷಿತಾ ಶೆಟ್ಟಿ. ಹಾಗಿದ್ರೆ ಈ ಮೂವರು ಮಾತನಾಡಿದ್ದೇನು ಅನ್ನೋದನ್ನ ನೋಡೋದಾದ್ರೆ, ಇವತ್ತು ಗಿಲ್ಲಿ ಮಲಗಲ್ಲ, 4 ಮತ ಬಂದಿದೆ, ಖುಷಿಯಾಗಿದ್ದಾನೆ, ಅವನಿಗೆ ಹೇಗೆ ಕ್ಯಾಪ್ಟನ್ಸಿ ಸಿಕ್ತು ನೋಡು, ಇವನು ಟಾಸ್ಕ್ ಆಡಿ ಅಂತೂ ಕ್ಯಾಪ್ಟನ್ ಆಗೋದಿಲ್ಲ, ಹೀಗಾದ್ರೂ ಮಾಡೋಣ ಅಂತ ಹೇಳಿ ರಘು ಮಾತನಾಡ್ತಾರೆ. ಅನಂತರ ರಕ್ಷಿತಾ ಶೆಟ್ಟಿ ಕೂಡ ರಘು ಅವರ ಮಾತಿಗೆ ನಗು ನಗುತ್ತಲೇ ಪ್ರತಿಕ್ರಿಯೆಯನ್ನ ಕೊಡ್ತಾರೆ. ಇನ್ನು ಗಿಲ್ಲಿ ಕ್ಯಾಪ್ಟನ್ ಆಗಲ್ಲ ಅಂತ ಗೊತ್ತಿದ್ದೇ ಬಿಗ್ ಬಾಸ್ ಪ್ಲಾನ್ ಮಾಡಿದ್ದಾರೆ ಅಂತ ಹೇಳಿ ಸೂರಜ್ ಕೂಡ ಇಲ್ಲಿ ಮಾತನಾಡಿದ್ದು, ಸೂರಜ್ ಈ ಮಾತು ಬಿಗ್ ಬಾಸ್ ಮೇಲೆ ಗಂಭೀರ ಆರೋಪ ಮಾಡಿದಂತಿದೆ. ಹಾಗಾಗಿ ಸೂರಜ್ ಅವರು ಹೇಳಿದಂತಹ ಈ ವಿಚಾರ ಮುಂದೆ ಚರ್ಚೆಗೆ ಬರುತ್ತಾ ಅನ್ನೋ ಕುತೂಹಲ ಮನೆ ಮಾಡಿದೆ.